ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಪತ್ನಿಯಾಗಿ ನನ್ನ ಬದುಕಲ್ಲಿ ಆಕೆನೇ ಬರಬೇಕು. ಯಾರು ಈ ಮಾತನ್ನ ಹೇಳಿದ್ರು ಅಂತೀರಾ? ಪವಿತ್ರ ಜೈರಾಮ್ ಅವರ ಪತಿ. ಅರೆ, ಪವಿತ್ರ ಜೈರಾಮ್ ಬದುಕಲ್ಲಿ ಅವರ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿತ್ತು, ಎಲ್ಲವೂ ಸರಿ ಇಲ್ಲ. ಸೊ ಅವರು ಪತಿಗೆ ಡಿವೋರ್ಸ್ ಅನ್ನ ನೀಡಿದ್ರು, ಹೈದರಾಬಾದ್ಗೆ ಹೋಗಿ ಸೆಟ್ಲ್ ಆಗಿದ್ರು. ಸೊ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಬೇಕು ಅಂತ ಇದ್ರು. ಸಹನಟ ಚಂದ್ರಕಾಂತ್ ಜೊತೆ ಎರಡನೇ ಮದುವೆ ಆಗಕ್ಕೆ ರೆಡಿ ಆಗಿದ್ರು. ಈ ತರದ್ದು 108 ಗಾಸಿಪ್ ವಿಚಾರಗಳು ಬೆಳಕಿಗೆ ಬಂದಿದ್ದು ನಿಮ್ಮೆಲ್ಲರ ಕಿವಿಗೂ ಬಿದ್ದಿರುತ್ತೆ ಬಹುಶಃ. ಆದ್ರೆ ಈಗ ಯಾಕೆ ಮೊದಲ ಪತಿ ಪವಿತ್ರ ಜೈರಾಮ್ ಅವರ ಮೊದಲ ಪತಿ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಕನ್ಫ್ಯೂಷನ್ ಜೊತೆಗೆ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಎಸ್, ಪವಿತ್ರ ಜೈರಾಮ್ ಮತ್ತೆ ಅವರ ಪತಿ ದಾಂಪತ್ಯದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು ಅನ್ನುವಂಥ ವಿಚಾರವನ್ನ ಖುದ್ದು ಪವಿತ್ರ ಜೈರಾಮ್ ಅವರ ಗಂಡನೇ ಹೇಳ್ಕೊಂಡಿದ್ದಾರೆ. ನನ್ನ ಮತ್ತು ಪವಿತ್ರ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಾಗ್ಲಿ, ಕಲಹಗಳಾಗ್ಲಿ ಯಾವುದು ಕೂಡ ಇರಲಿಲ್ಲ. ನಾವಿಬ್ರು ಪತಿ ಪತ್ನಿಗಿಂತ ಸ್ನೇಹಿತರಾಗಿ ತುಂಬಾ ಚೆನ್ನಾಗಿದ್ವಿ. ಪವಿತ್ರ ನನ್ನ ಜೊತೆ ತುಂಬಾ ಜೋವಿಯಲ್ ಆಗಿರ್ತಾ ಇದ್ಲು, ತುಂಬಾ ಸೋಷಿಯಲ್ ಆಗಿರ್ತಾ ಇದ್ಲು, ಎಲ್ಲ ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ಲು. ಆದ್ರೆ ಅವಳ ಕನಸು ಏನಾಗಿತ್ತು ಅಂತಂದ್ರೆ ಕಲಾವಿದಿಯಾಗಿ ಮಿಂಚಬೇಕು ಅಂತ. ಅದು ಸೀರಿಯಲ್ ಇರ್ಲಿ, ಸಿನಿಮಾ ಇರ್ಲಿ, ನಾನು ಬಣ್ಣದ ಜಗತ್ತಿನಲ್ಲಿ ಇರಬೇಕು, ಒಬ್ಬ ಕಲಾವಿದಿಯಾಗಿ ನಾನು ಸೈ ಎನಿಸ್ಕೊಳ್ಬೇಕು, ಪ್ರೇಕ್ಷಕರು ನನ್ನ ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ಆಕೆಯ ಕನಸಾಗಿತ್ತು. ಸೊ ಹಾಗಾಗಿ ಅವಳ ಕನಸಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದು ಒಬ್ಬ ಪತಿಯಾಗಿ ನನ್ನ ಜವಾಬ್ದಾರಿ ಆಗಿತ್ತು. ಹೀಗಾಗಿ ನಾನು ಆಕೆನ ಸಿನಿಮಾ ಲೋಕಕ್ಕೆ, ಸೀರಿಯಲ್ ಲೋಕಕ್ಕೆ ಹೋಗ್ಲಿಕ್ಕೆ ಬಿಟ್ಟೆ ಎನ್ನುವಂಥ ವಿಚಾರವನ್ನು ಖುದ್ದು ಪವಿತ್ರ ಅವರ ಪತಿಯೇ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಪವಿತ್ರ ಜೈರಾಮ್ ಬದುಕಲ್ಲಿ ಅವರ ಮೊದಲ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನೋದಕ್ಕೆ ಖುದ್ದು ಗಂಡನೇ ಅವರ ಅಂತ್ಯ ಹಾಡಿದ್ದಾರೆ. ಹೈದರಾಬಾದ್ಗೆ ನಾನು ಕಳ್ಸಿಕೊಟ್ಟಿದ್ದು ಒಂದೇ ಉದ್ದೇಶ, ಆಕೆ ಸೀರಿಯಲ್ ಮಾಡಲಿ, ಸಿನಿಮಾ ಮಾಡಲಿ, ಆಕೆ ಕನಸುಗಳನ್ನ ಈಡೇರಿಸ್ಕೊಳ್ಳಿ ಅಂತ. ಸೊ ಮಕ್ಕಳನ್ನು ಕೂಡ ಮಗನಿಗೂ ಕೂಡ ತಾಯಿಯಂತೆ ಸಿನಿಮಾದಲ್ಲಿ ಮಿಂಚಬೇಕು ಅನ್ನೋಂಥ ಇಂಟ್ರೆಸ್ಟ್ ಇತ್ತು. ಸೊ ಮಗನಿಗೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ಲು. ಮಗಳು ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು, ಅವಳು ಅಬ್ರಾಡ್ಗೆ ಹೋಗ್ಬೇಕು ಅನ್ನೋದು ನನ್ನ ಪವಿತ್ರ ಕನಸಾಗಿತ್ತು. ಇವತ್ತು ನಮ್ಮ ಜೊತೆ ಪವಿತ್ರ ಇಲ್ಲ ಅನ್ನುವಂಥ ವಿಚಾರವನ್ನು ಅರಗಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ನೋವಿದೆ. ಯಾಕಂದ್ರೆ ಒಬ್ಬ ಸ್ನೇಹಿತೆ ಅಂದ್ರೆ ಪತ್ನಿಗಿಂತ ಸ್ನೇಹಿತಿಯಾಗಿ ನನ್ನೊಟ್ಟಿಗೆ ತುಂಬಾ ಚೆನ್ನಾಗಿದ್ಲು. ಮಕ್ಕಳ ಎಲ್ಲ ಜವಾಬ್ದಾರಿಯನ್ನ ಆಕೆನೇ ಹೊತ್ಕೊಂಡಿದ್ಲು. ಸಿನಿಮಾ ಸೀರಿಯಲ್ ಅಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಶೂಟಿಂಗ್ ಮಾಡ್ತಿದ್ರಿಂದ ಫ್ರೀ ಟೈಮ್ ಸಿಕ್ಕಾಗ ನಮ್ಮ ಮಂಡ್ಯದ ಉಮ್ಮಡಹಳ್ಳಿಗೆ ಬರ್ತಾ ಇದ್ಲು, ತಾಯಿ ಮನೆಗೂ ಬರ್ತಾ ಇದ್ರು, ನಮ್ಮ ಮನೆಗೂ ಬಂದು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಹೊಲದಲ್ಲೆಲ್ಲ ಸ್ವಲ್ಪ ಕೆಲಸನೂ ಮಾಡ್ತಾ ಇದ್ಲು. ಸೊ ಈ ಏನು ಬರ್ತಾ ಇದೆಯಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಸ್ಟಾಪ್ ಆಗಬೇಕು. ನನ್ನ ಮತ್ತು ಪವಿತ್ರಾದ ಸಂಬಂಧ ಪವಿತ್ರವಾದದ್ದು. ಸೊ ನಾವಿಬ್ರು ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿನೇ ಇದ್ವಿ. ದೂರ ಇದ್ದಿದ್ದು ಒಂದೇ ರೀಸನ್, ಮಕ್ಕಳ ಎಜುಕೇಷನ್, ಅವಳ ಸಿನಿಮಾ ಸೀರಿಯಲ್, ಅವಳ ಕರಿಯರ್ ಅನ್ನೋ ಕಾರಣಕ್ಕೆ ಆಕೆ ಹೈದರಾಬಾದಲ್ಲಿದ್ದು, ನಾನು ಮಂಡ್ಯದ ಉಮ್ಮಡಹಳ್ಳಿಲಿದ್ದೆ ಅನ್ನುವಂಥ ವಿಚಾರವನ್ನ ಖುದ್ದು ಪವಿತ್ರ ಜೈರಾಮ್ ಅವರ ಪತಿ ಮಾಧ್ಯಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಪವಿತ್ರ ಜೈರಾಮ್ ಮೊದಲ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಅವರು ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಿದ್ರು. ಅದು ಸಹನಟ ಚಂದ್ರಕಾಂತ್ ಅನ್ನುವಂಥ ವಿಚಾರ ಏನಿದೆಯಲ್ಲ, ಅದು ಶುದ್ಧ ಸುಳ್ಳು ಅನ್ನುವಂಥದ್ದು ಪವಿತ್ರ ಜೈರಾಮ್ ಅವರ ಪತಿಯ ಮಾತುಗಳನ್ನ ಕೇಳಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಪವಿತ್ರ ಇಲ್ಲದ ಸಮಯದಲ್ಲಿ ಮಕ್ಕಳ ಬೆನ್ನೆಲುಬಿಗೆ ಅವರು ತಂದೆ ನಿಂತಿದ್ದಾರೆ. ಮಗಳ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತೀನಿ, ಮಗ ಏನ್ ಮಾಡಬೇಕು ಅಂತ ಹೊರಟಿದ್ದಾನೋ ಅವನಿಗೂ ಕೂಡ ಸಪೋರ್ಟಿವ್ ಆಗಿರ್ತೀನಿ ಅನ್ನುವಂಥ ವಿಚಾರವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ ಏನು ಸಿನಿ ದುನಿಯಾದಲ್ಲಿ ಕೇಳಿ ಬರ್ತಿದೆಯಲ್ಲ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥ ವಿಚಾರಕ್ಕೆ ಅವರ ಪತಿ ಫುಲ್ ಸ್ಟಾಪ್ ಹಾಕಿರೋದ್ರಿಂದ ಇಲ್ಲಿಗೆ ಸಹನಟ ಚಂದ್ರಕಾಂತ್ ಜೊತೆ ಸಂಬಂಧ ಇತ್ತು, ಅವರು ಮದುವೆ ಆಗ್ಲಿಕ್ಕೆ ಹೊರಟಿದ್ರು, ಅವರ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು. ಈ ಎಲ್ಲ ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕಿ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬಯಸೋಣ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.